ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ತಮ್ಮನ ಮದುವೆಯ ಕಾಶಿ ಯಾತ್ರೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಅನ್ನೋದನ್ನು ನೋಡ್ಕೊಂಡು ಬರೋಣ. ಸೊ ಎಲ್ಲರ ಕಡೆ ಒಂದೊಂದು ಪದ್ಧತಿ ಇರುತ್ತೆ, ಬಟ್ ನಮ್ಮ ಕಡೆದು ನಾನು ಡೀಟೇಲಾಗಿ ಪೋಸ್ಟ್ ಮಾಡಿದ್ದೀನಿ. ಸೊ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಪ್ಲೀಸ್ ಎಂಡ್ವರೆಗೂ ನೋಡಿ, ಚೆನ್ನಾಗಿ ಅನಿಸುತ್ತೆ ವಿಡಿಯೋ, ಪಕ್ಕಾ ಚೆನ್ನಾಗಿ ಅನಿಸುತ್ತೆ ಇದು. ಸೊ ನೋಡಿ, ಇಲ್ಲಿ ಫಸ್ಟು ಕಾಶಿ ಯಾತ್ರೆಗೆ ಹೋಗೋಕ್ಕೂ ಮುಂಚೆ ನಮ್ಮ ತಮ್ಮನಿಗೆ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಒಂದು ಸ್ವಲ್ಪ ಕಟ್ಟಿಂಗು ಅದು ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಕಡೆಗೆ ಇದು ಸೋಡು ಮುಂಜ್ವಿ ಅಂತ ಕರಿತೀವಿ, ಕಾಶಿ ಯಾತ್ರೆಗೆ ಸೋಡು ಮುಂಜ್ವಿ ಅಂತ ಕರೆಯೋದು. ಸೊ ಹಾಗಾಗಿ ಮುಂಜ್ವಿಯಲ್ಲಿ ಹೇರ್ ಕಟ್ ಮಾಡ್ತಾರಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಶಾಸ್ತ್ರಕ್ಕೆ ಅಂತ ಕಟ್ಟಿಂಗ್ ಮಾಡಿಸಿದ್ದಾರೆ. ಹೇರ್ ಕಟ್ ಆಮೇಲೆ ಎಲ್ಲರೂ ಸೇರಿ ಅವನಿಗೆ ಸ್ನಾನಕ್ಕೆ ನೀರನ್ನು ಹಾಕಬೇಕು. ನೋಡಿ, ಇಲ್ಲಿ ಫಸ್ಟು ನಮ್ಮ ಕಾಕು ಹಾಕಿದ್ರು. ಸೊ ಯಾರಾದರೂ ಒಬ್ಬರು ದೊಡ್ಡವ್ರು ಹಾಕಬೇಕು. ಅದಾದಮೇಲೆ ನಾವು 4 ಜನ ಅಕ್ಕಂದ್ರೆ ಸೇರಿ ಅವನಿಗೆ ನೀರು ಹಾಕಿದ್ವಿ. ಸೊ ಎಲ್ಲರೂ ನೀರು ಹಾಕ್ಕೊಂಡು ಆದಮೇಲೆ ಒಂದು ಸೆಲ್ಫಿ ಆಯಿತು. ಸೊ ಇವಾಗ ನೆಕ್ಸ್ಟು ಇಲ್ಲಿ ಪುಣ್ಯ ವಚನಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಆಚಾರ್ಯರು. ನೋಡಿ, ಅವನ ಸ್ನಾನ ಮುಗಿಯೋವರೆಗೂ ಇಲ್ಲಿ ಪುಣ್ಯವಚನಕ್ಕೆ ಆಚಾರ್ಯರು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇದಕ್ಕೂ ಒಂದು ಪುಣ್ಯವಚನ ಮಾಡ್ತಾರೆ. ಸೋಡು ಮುಂಜಿಗೂ ಫಸ್ಟ್ ಒಂದು ಪುಣ್ಯವಚನ ಮಾಡಿ ಆಮೇಲೆ ಕಾಶಿ ಯಾತ್ರೆಗೆ ಹೋಗೋದು. ಈ ಕಾಶಿ ಯಾತ್ರೆದು ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ. ಕೆಲವೊಂದು ಕಡೆ ಮದುವೆ ದಿವಸನೇ ಮಾಡ್ತಾರೆ, ಬಟ್ ನಮ್ಮ ಕಡೆ ಮದುವೆಗೂ ಒಂದು 3 ದಿವಸನಾದರೂ ಮುಂಚೆ ಮಾಡಬೇಕು ಕಾಶಿ ಯಾತ್ರೆ. ಮಿನಿಮಮ್ 3 ದಿವಸನಾದರೂ ಗ್ಯಾಪ್ ಇರಬೇಕು. ಸೊ ನೋಡಿ, ಈ ಕಡೆ ಮಾಮಿ ಕೂಡ ಅಡುಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಆ ಕಡೆ ಪುಣ್ಯವಚನ ಕೂಡ ನಡೀತಾ ಇದೆ. ಆಮೇಲೆ ನಾವು ಪುಣ್ಯವಚನ ಆದಮೇಲೆ ವಿಶ್ವವಸನಾಮ ಸಂವತ್ಸರೆ ದಕ್ಷಿಣ ಉತ್ತರಾಯಣೆ ಶಶಿ ಋತು ಮಾಘಮಾಸೆ ಶುಕ್ಲಪಕ್ಷೆ ಸಕಲ ಸೌಭಾಗ್ಯ ಸಿದ್ಧಾರ್ಥಂ ಮಮ ಭಾತೃ ಭಾತೃ ಪುತ್ರಸ್ಯ 1 2 3 4 ಏನಂತಾರ ಕೇಳ ಮಾಮ, ಹಿಂದಿಗೆ ಅಲಂಕಾರ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ. ಆಚಾರ್ಯ ಹೇಳ್ತಾರ ನೋಡಗ, ಹಚ್ಚ್ರಿ ಮಾಮ. ಹಚ್ಚ್ರಿ. ಹಚ್ತಾರ ಅಕ್ಕ ಹಚ್ತಾರ ತೇಜ್ ಇರ್ತದ, ನಮ್ಗೆಲ್ಲ ಹಚ್ಚಾರ್ರಿ. ಅದು ಸೂರ್ಯ ತೇಜ್, ಅದು ಇಲ್ಲ ಮಸ್ತ್ ಅನ್ಸ್ಲಿಕ್ಕೆ. ಸ್ಟೇಟಸ್ ಇಡು, ಇದೇ ನೋಡ್ತಾರ ಮಂದಿ ನೋಡೋದೇ ಅದೇ ಟಿಕಳಿನೇ. ಕಣಕ ಮೇನ್ ಕಣಕ ಟಿಕಳಿ ನೋಡ್ತಾರ. ಬೆಸ್ಟ್. ಈ ಥರ ಮದುವೆಯಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ನಿಜವಾಗ್ಲೂ ತುಂಬಾ ಎಲ್ಲ ಮೂಮೆಂಟ್ಸು ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಕಡೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಏನು ಬರ್ತಿತ್ತಲ್ಲ, ಅದು ನಮ್ಮ ಕಾಕನ ಮಗಂದು. ಆ್ಯಕ್ಚುಲಿ ಅವನು ತುಂಬ ಚಿಕ್ಕವನು, ಒಂದಿನ ಮದುವೆನೇ ಆಗಿಲ್ಲ, ಬಟ್ ಆದರೂ ಕೂಡ ಅವನು ನಮಗೂ ಎಲ್ಲ ಇದೇ ಥರ ಹಚ್ಚಿದ್ದಾರೆ ಅಂತ ಹೇಳ್ತಾ ಇದ್ನಲ್ಲ. ಸೊ ಹಂಗಾಗಿ ಎಲ್ರಿಗೂ ತುಂಬಾ ನಗು ಬರ್ತಾಯಿತ್ತು. ಸೊ ಈ ಥರ ಎಲ್ಲ ಕಣಕದಿಂದ ಎಲ್ಲ ಆಭರಣಗಳೆಲ್ಲ ಹಾಕಿದ್ಮೇಲೆ ಆಮೇಲೆ ಅವನಿಗೆ ಇದು ಗಂಟೇನು ಹಾಕಿದ್ರಲ್ಲ ಈ ಕೊರಳಿಗೆ, ಇದರಲ್ಲಿ ಸ್ವಲ್ಪ ಅಕ್ಕಿ ಬೇಳೆ ಈ ಥರದ್ದೆಲ್ಲನೂ ಒಂದು 5 ಪದಾರ್ಥಗಳನ್ನು ಹಾಕಿರ್ತಾರೆ. ಅಂದರೆ ಅವನಿಗೆ ಕಾಶಿಗೆ ಹೋದಾಗ ಅಡುಗೆ ಮಾಡಿಕೊಂಡು ಊಟ ಮಾಡೋಕ್ಕೆ ಅಂತ. ಸೊ ಇಷ್ಟು ರೆಡಿ ಆಗಬೇಕು ಕಾಶಿ ಯಾತ್ರೆ ಅಂದರೆ. ಇಷ್ಟೆಲ್ಲ ರೆಡಿ ಆದಮೇಲೆ ಆಮೇಲೆ ಅವನಿಗೂ ಒಂದು ಪೇಟ ಹಾಕಿ ಆಮೇಲೆ ನಾವು ಮದುಮಗನಿಗೆ ಒಂದು ಸ್ವಲ್ಪ ಮಾಡರ್ನ್ ಲುಕ್ ಇರಲಿ ಅಂತ ಗಾಗಲ್ಸ್ ಕೂಡ ಹಾಕಿದ್ವಿ. ಮನೆಯಲ್ಲಿ ಮದುವೆ ಕೆಲಸ ಶಾಸ್ತ್ರಗಳೆಲ್ಲ ಶುರು ಆಯ್ತಲ್ಲ. ಸೊ ಮನೆಯಲ್ಲಿ ಎಷ್ಟು ಖುಷಿಯಿಂದ ಇದ್ವಿ ಎಲ್ಲರೂ ಅಂತ ಅಂದರೆ, ಸೊ ಅದರಲ್ಲೂ ಸ್ಪೆಷಲಿ ನಾವು 4 ಜನ ಮತ್ತು ನಮ್ಮ ಚಿಕ್ಕ ತಮ್ಮ. ಸೊ ನಮ್ಮೆಲ್ಲರಿಗೂ ತುಂಬಾ ಖುಷಿ ಇತ್ತು. ಯಾಕಂದರೆ ನಾವು ನಮ್ಮ ತಮ್ಮನಿಗೆ ಇದೇ ಥರ ಹುಡುಗಿ ಬೇಕು ಅಂತ ಹೇಳಿ ನಾವು 4 ಜನ ಸೇರಿ ಹುಡುಕಿರುವಂತಹ ಹುಡುಗಿ. ಆದರೆ ಈ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಅನ್ನೋ ಬೇಜಾರು ತುಂಬಾ ಕಾಡ್ತಾ ಇತ್ತು.
ಈಗ ಶ್ರೀಧರ ಶ್ರೀಪದ ಈ ಕಡೆಯಿಂದ ಬಾ, ಈ ಕಡೆಯಿಂದ ಬಾ. ಅಂತ ಹೇಳು. ಹಾ ಆಯ್ತು ಹೇಳು ಏ ನೀವು ಹೇಳ್ಬೇಕು. ಅಲ್ಲ ಕೊಡ್ತಿಲ್ಲ. ಹಾ ಪಾ ನೀ ನನ್ನ ತಮ್ಮ ಇದ್ದಿ. ಹಾ ಹೇಳ. ನಮ್ ತಮ್ಮ ಇದ್ದಿ, ಹಂಗೆಲ್ಲ ಕಾಶಿ ಯಾತ್ರೆಗೆ ಹೋಗ್ಬಾರ್ದು. ಕೊಡ್ತೀವಿ. ಶ್ರೀಪಾದ ಎಲ್ಲರ ಕನ್ಯಾ ಕೊಡ್ಲಿಕ್ಕೆ ರೆಡಿ ಇರ, ನೀನ್ ಹೋಲಿಕ್ ಹೋಗ್ಬೇಡ. ಹಾ ಕಾಶಿ ಯಾತ್ರಕ್ಕೆಲ್ಲ ಹೋಗ್ಬಾರ್ದು ಹಂಗೆಲ್ಲ. ಏ ಸುರಭಿ ಮಾಡ್ಕೋತಿಲ್ ಮಾಮಗ. ಜಾನು ಮಾಮ ಮಾಡ್ಕೋತಿಲ್ಲ. ಮಾಡ್ಕೋತಿ. ಬಾರ್ದ್ರಿ ಚಾಲೋ. ಸೊ ಕಾಶಿ ಯಾತ್ರೆಗೆ ಹೊರಟವನಿಗೆ ನಾವು ಈ ಥರ ನಮ್ಮ ಮಗಳಿಗೆ ಕೊಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಸೊ ನಿಂದಿರ್ತೀವಿ. ಸೊ ಇದಾದಮೇಲೆ ನಮ್ಮ ತಮ್ಮನಿಗೆ ಕಾಲು ತೊಳೆದು ನಾವು ಅವನಿಗೆ ವಾಪಸ್ಸು ಮನೆಗೆ ಕರ್ಕೊಂಡು ಹೋಗೋದು. ಈ ಬ್ಯಾಕ್ಗ್ರೌಂಡ್ ವಾಯ್ಸ್ ಏನು ಬರ್ತಾ ಇದ್ದಲ್ಲ, ಸೊ ಇದು ನಮ್ಮ ಸೆಕೆಂಡ್ ಅಕ್ಕನ ಹಸ್ಬೆಂಡ್ದು, ನಮ್ಮ ಜೀಜುಂದಿದು. ಸೊ ಅವರು ಇದೆಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು. ಸೊ ಹಂಗಾಗಿ ಎಲ್ರಿಗೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಂದ್ರೆ ನನಗ ಹಿಂಗ ಫುಲ್ ಖುಷಿದಾಗ ಏ ಅನ್ನಂಗ. ಅಲ್ಲ ಎಕ್ಸ್ಪ್ರೆಷನ್ ಕೊಡ್ಬೇಕು, ಏ ಅನ್ಬೇಕು. ಇರ್ಲಿ ಆಯ್ತಾಯ್ತು. ಈಗ ಬಾರಸ್ರಿ. ಸೊ ಇಷ್ಟು ಕಾಶಿ ಯಾತ್ರೆ ಎಲ್ಲ ಮುಗಿದ ಮೇಲೆ ನಾವು ಉಳಿದಿರೋರೆಲ್ಲನೂ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕಿತ್ತು. ಸೊ ಹಂಗಾಗಿ ಎಲ್ಲರದ್ದು ಫೋಟೋಶೂಟ್ ನಡೀತಾ ಇತ್ತು. ನಾನು ಆಗಲೇ ವಿಡಿಯೋದಲ್ಲಿ ಹೇಳ್ದೆ ಅಲ್ಲ, ಸೊ ಇವನೇ ನಮ್ಮ ಕಾಕನ ಮಗ ಇವನು. ಸೊ ನಾವು ಎಲ್ಲರೂ ನಿಂತಿದ್ವಿ. ಸೊ ಹಂಗಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮದು ಈ ಕಡೆ ಫೋಟೋಸು ವಿಡಿಯೋಸು ಅಂತ ನಡೀತಾ ಇತ್ತು. ಬಟ್ ಆ ಕಡೆ ಆಚಾರ್ಯರು ದೇವ್ರ ಪೂಜೆ ಅದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಮಾಮಿ ಕೂಡ ಅಡುಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ನಿಮ್ಮೆಲ್ಲರಿಗೂ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಸೋಡ್ ಮುಂಜ್ವಿಯ ವಿಡಿಯೋ. ಸೊ ಇನ್ನು ಮುಂದೆ ಕೂಡ ಇದೇ ಥರದ್ದು ಮದುವೆ ಮುಗಿಯೋವರೆಗೂ ಎಲ್ಲ ಶಾಸ್ತ್ರಗಳದ್ದು ವೀಡಿಯೋಸನ್ನು ಹಾಕ್ತೀನಿ. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.